ಶಿಗ್ಗಾವಿ ಮತ್ತು ಚನ್ನಪಟ್ಟಣದ ಬೈ ಎಲೆಕ್ಷನ್ ರಿಸಲ್ಟ್ ಬಗ್ಗೆ ನೋಡಿದ್ವಿ. ಇನ್ನು ಸಂಡೂರು ಗಣಿನಾಡಿನಲ್ಲಿ ಮತ್ತೊಮ್ಮೆ ಕೈ ಬಾರಿ ನಳನಳಿಸಿದೆ. ಸಂಡೂರಿನಲ್ಲಿ ಮತ್ತೆ ಕಾಂಗ್ರೆಸ್ ಪಾರುಪತ್ಯವನ್ನ ಮೆರೆದಿದೆ. ಸಂಡೂರಿನ ಮೊದಲ ಮಹಿಳಾ ಶಾಸಕಿಯಾಗಿ ಅನ್ನಪೂರ್ಣ ಅವರು ಆಯ್ಕೆಯಾಗಿದ್ದಾರೆ. ತೀವ್ರ ಪೈಪೋಟಿಯನ್ನು ಕೊಟ್ಟು ಸೋತಿದ್ದಾರೆ ಬಂಗಾರು ಹನುಮಂತು ಅವರು. ಕಳೆದ ಬಾರಿಗಿಂತ ಬಿಜೆಪಿಗೆ ಅತಿ ಹೆಚ್ಚು ಮತ ಬಂದರೂ ಕೂಡ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದಿರುವಂಥದ್ದು. ಕಾಂಗ್ರೆಸ್ ವಿರುದ್ಧ ತೊಡೆತಟ್ಟಿದಂತಹ ಬಂಗಾರು ಹನುಮಂತುಗೆ ಈ ಬಾರಿ ಸೋಲಾಗಿದೆ. ಧರ್ಮದ ಮುಂದೆ ಅಧರ್ಮ ಗೆದ್ದಿದೆ ಅಂಥೇಳಿ ಮಾತನಾಡಿದ್ದಾರೆ. ಕಾಂಗ್ರೆಸ್ ಹಣಬಲದಿಂದ ಗೆದ್ದಿದೆ ಅಂಥೇಳಿ ರೆಡ್ಡಿ ಆರೋಪವನ್ನು ಮಾಡಿದ್ದಾರೆ. ಈ ಕುರಿತಂತೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಸಂಡೂರು ಉಪಸಮರ ಗೆದ್ದ ಕಾಂಗ್ರೆಸ್. ಸಂಡೂರು ಮೊದಲ ಮಹಿಳಾ ಶಾಸಕಿ ಅನ್ನಪೂರ್ಣ, ಪೈಪೋಟಿ ಕೊಟ್ಟು ಸೋತ ಬಂಗಾರು ಹನುಮಂತ. ಎಸ್, ರಾಜ್ಯದ ಉಪಚುನಾವಣಾ ಕಣದ ಹೈ ವೋಲ್ಟೇಜ್ ಕ್ಷೇತ್ರಗಳಲ್ಲಿ ಸಂಡೂರು ವಿಧಾನಸಭಾ ಕ್ಷೇತ್ರ ಕೂಡ ಒಂದು. ಮೊದಲಿನಿಂದಲೂ ಈ ಕ್ಷೇತ್ರದಲ್ಲಿ ತನ್ನ ಪಾರುಪತ್ಯ ಮುಂದುವರಿಸಿದ್ದ ಕಾಂಗ್ರೆಸ್ಗೆ ಈ ಬಾರಿ ಹಲವು ಸವಾಲುಗಳು ಎದುರಾಗಿದ್ವು. ಆದರೂ ಎಲ್ಲವನ್ನೂ ಮೀರಿ ಕಾಂಗ್ರೆಸ್ ಮತ್ತೆ ಸಂಡೂರು ಕ್ಷೇತ್ರವನ್ನ ತನ್ನದಾಗಿಸಿಕೊಂಡಿದೆ. ಬಿಜೆಪಿ ಅಭ್ಯರ್ಥಿ ಬಂಗಾರು ಹನುಮಂತ ವಿರುದ್ಧ ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ತುಕಾರಾಂ 11,000 ಮತಗಳ ಅಂತರದಿಂದ ಜಯಭೇರಿ ಸಾಧಿಸಿದ್ದಾರೆ. ಈ ಮೂಲಕ ಕ್ಷೇತ್ರದ ಮೊದಲ ಮಹಿಳಾ ಶಾಸಕಿಯನ್ನು ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ತುಂಬ ಸಂತೋಷ ಆಯಿತು. ನಮ್ಮ ಸಂಡೂರು ತಾಲೂಕಿನ ಜನ ಮತ್ತೊಮ್ಮೆ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಆಶೀರ್ವಾದ ಮಾಡಿದ್ದಾರೆ. ಸತತವಾಗಿ ನಮ್ಮನ್ನು ಗೆಲ್ಲಿಸಿ ಆಶೀರ್ವಾದ ಮಾಡಿ ವಿಧಾನಸಭೆಗೆ ಕಳಿಸೋಂಥ ಒಂದು ಕೆಲಸ ಮಾಡಿದ್ದಾರೆ. ಅವರಿಗೆ ನಮ್ಮ ಸಂಡೂರು ತಾಲೂಕಿನ ಎಲ್ಲ ಪ್ರಬುದ್ಧ ಪ್ರಜ್ಞಾವಂತ ಮತದಾರರಿಗೆ, ನಮ್ಮ ಕಾಂಗ್ರೆಸ್ನ ಎಲ್ಲ ಹಿರಿಯ ಮುಖಂಡರಿಗೆ, ಕಾರ್ಯಕರ್ತರು ಕೂಡ ನಾನು ಈ ಮೂಲಕ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೀನಿ. ತುಕಾರಾಮ್ ಅವರು ಏನು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ, ಹಾಗೆಯೇ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಏನು ಜನರಿಗೆ ಯೋಜನೆಗಳನ್ನು ಕಟ್ಟಿದ್ದಾರೆ, ಅದೆಲ್ಲ ನಮಗೆ ಒಂದು ಕೂಲಿ ರೂಪದಲ್ಲಿ ಜನ ವಾಪಸ್ ಕೊಡ್ತಾರೆ ಅಂತಕ್ಕಂಥ ನಂಬಿಕೆ ನಮಗಿತ್ತು. ಇನ್ನು ಸಂಡೂರಲ್ಲಿ ಬಿಜೆಪಿಯ ಬಂಗಾರು ಹನುಮಂತ ವರ್ಸಸ್ ಕಾಂಗ್ರೆಸ್ನ ಅನ್ನಪೂರ್ಣ ನಡುವಿನ ಟಫ್ ಫೈಟ್ ಹೇಗಿತ್ತು ಅನ್ನೋದನ್ನ ನೋಡೋದಾದ್ರೆ, ಸಂಡೂರು ಮೊದಲ ಸುತ್ತು ಅನ್ನಪೂರ್ಣ ಮುನ್ನಡೆ ಮತ 2586. ಸಂಡೂರು ಎರಡನೇ ಸುತ್ತು ಅನ್ನಪೂರ್ಣ ಮುನ್ನಡೆ ಮತ 2715. ಸಂಡೂರು ಮೂರನೇ ಸುತ್ತು ಅನ್ನಪೂರ್ಣ ಮುನ್ನಡೆ ಮತ 1973. ಸಂಡೂರು ನಾಲ್ಕನೇ ಸುತ್ತು ಅನ್ನಪೂರ್ಣ ಮುನ್ನಡೆ ಮತ 1001. ಸಂಡೂರು ಐದನೇ ಸುತ್ತು ಅನ್ನಪೂರ್ಣ ಮುನ್ನಡೆ ಮತ 205. ಸಂಡೂರು ಆರನೇ ಸುತ್ತು ಬಂಗಾರು ಹನುಮಂತು ಮುನ್ನಡೆ ಮತ 262. ಸಂಡೂರು ಏಳನೇ ಸುತ್ತು ಬಂಗಾರು ಹನುಮಂತ ಮುನ್ನಡೆ ಮತ 900. ಸಂಡೂರು ಎಂಟನೇ ಸುತ್ತು ಅನ್ನಪೂರ್ಣ ಮುನ್ನಡೆ ಮತ 33. ಸಂಡೂರು ಒಂಬತ್ತನೇ ಸುತ್ತು ಅನ್ನಪೂರ್ಣ ಮುನ್ನಡೆ ಮತ 1108. ಸಂಡೂರು ಹತ್ತನೇ ಸುತ್ತು ಅನ್ನಪೂರ್ಣ ಮುನ್ನಡೆ ಮತ 3488. ಸಂಡೂರು 11ನೇ ಸುತ್ತು ಅನ್ನಪೂರ್ಣ ಮುನ್ನಡೆ ಮತ 5654. ಸಂಡೂರು 12ನೇ ಸುತ್ತು ಅನ್ನಪೂರ್ಣ ಮುನ್ನಡೆ ಮತ 6562. ಸಂಡೂರು 13ನೇ ಸುತ್ತು ಅನ್ನಪೂರ್ಣ ಮುನ್ನಡೆ ಮತ 6562. ಸಂಡೂರು 14ನೇ ಸುತ್ತು ಅನ್ನಪೂರ್ಣ ಮುನ್ನಡೆ ಮತ 6973. ಸಂಡೂರು 15ನೇ ಸುತ್ತು ಅನ್ನಪೂರ್ಣ ಮುನ್ನಡೆ ಮತ 8239. ಸಂಡೂರು 16ನೇ ಸುತ್ತು ಅನ್ನಪೂರ್ಣ ಮುನ್ನಡೆ ಮತ 8881. ಸಂಡೂರು 17ನೇ ಸುತ್ತು ಅನ್ನಪೂರ್ಣ ಮುನ್ನಡೆ ಮತ 9105. ಸಂಡೂರು 18ನೇ ಸುತ್ತು ಅನ್ನಪೂರ್ಣ ಮುನ್ನಡೆ ಮತ 9105. ಸಂಡೂರು 19ನೇ ಸುತ್ತು ಅನ್ನಪೂರ್ಣ ಗೆಲುವಿನ ಅಂತರ 9645 ಮತಗಳಿಂದ ಕಾಂಗ್ರೆಸ್ಸಿನ ಅನ್ನಪೂರ್ಣ ತುಕಾರಾಂ ಗೆಲುವು ಸಾಧಿಸಿದ್ದಾರೆ.
ಸಾಕಷ್ಟು ಜಿದ್ದಾಜಿದ್ದಿಯಿಂದ ಕೂಡಿದ ಸಂಡೂರು ಉಪಚುನಾವಣೆಯಲ್ಲಿ ಕೊನೆಗೂ ಸಹಿತ ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ತುಕಾರಾಂ ಅವರು ಗೆಲುವು ಸಾಧಿಸೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಸಂಡೂರು ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆಯಾಗಿರುವಂಥದ್ದು. ಯಾಕಂದ್ರೆ ಇದುವರೆಗೂ ನಡೆದಂಥ 15 ಚುನಾವಣೆಗಳ ಪೈಕಿ 13 ಚುನಾವಣೆಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲುವನ್ನು ಸಾಧಿಸಿದ್ದಾರೆ. ಆದರೆ ಅದರಲ್ಲೂ ವಿಶೇಷವಾಗಿ ಈ ಬಾರಿ ಇದೇ ಮೊದಲನೇ ಬಾರಿಗೆ ಮಹಿಳಾ ಅಭ್ಯರ್ಥಿ ಒಬ್ಬರು ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಿರುವಂಥದ್ದು. ಆರಂಭದಲ್ಲಿ ಸಂಸದ ತುಕಾರಾಂ ಅವರ ಕುಟುಂಬಕ್ಕೆ ಟಿಕೆಟ್ ಕೊಡಲಿಕ್ಕೆ ಸಾಕಷ್ಟು ವಿರೋಧಗಳು ವ್ಯಕ್ತವಾಗಿತ್ತು. ಆದರೆ ಈ ಒಂದು ವಿರೋಧವನ್ನು ಸರಿಪಡಿಸುವಲ್ಲಿ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರು ಯಶಸ್ವಿಯಾಗಿದ್ದರು. ಆದರೆ ಯಶಸ್ವಾದ ನಂತರದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರುಗಳು ಸಾಕಷ್ಟು ಪ್ರಚಾರವನ್ನು ಮಾಡಿದರು. ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಸಚಿವರ ತಂಡ ಸಂಡೂರಿನಲ್ಲಿ ಬೀಡ್ಬಿಟ್ಟಿತ್ತು. ಅದರ ಜೊತೆಗೆ ಸಿಎಂ 18 ಗ್ರಾಮಗಳಲ್ಲಿ ಅಂದರೆ 18 ಸಭೆಗಳನ್ನು ಮಾಡೋದ್ರ ಮೂಲಕ 3 ದಿನಗಳ ಕಾಲ ಸಂಡೂರಿನಲ್ಲೇ ಠಿಕಾಣಿಯನ್ನು ಹೂಡಿದ್ರು. ಕಾಂಗ್ರೆಸ್ ಭದ್ರಕೋಟೆಯಾಗಿರುವ ಸಂಡೂರು ಕ್ಷೇತ್ರದಲ್ಲಿ ನಡೆದ 15 ಚುನಾವಣೆಗಳ ಪೈಕಿ 13 ಚುನಾವಣೆಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದಾರೆ. ಆದರೆ ಈವರೆಗೂ ಒಂದೇ ಒಂದು ಬಾರಿಯೂ ಬಿಜೆಪಿ ಅಭ್ಯರ್ಥಿ ಗೆಲುವು ಸಾಧಿಸಿಲ್ಲ. ಈ ಬಾರಿ ಕಾಂಗ್ರೆಸ್ ಹಾಗೂ ಬಿಜೆಪಿಯ ಶಕ್ತಿ ಪ್ರದರ್ಶನವೇ ನಡೆದು ಹೋಗಿದೆ. ಆರಂಭದಲ್ಲಿ ಸಂಸದ ತುಕಾರಾಂ ಕುಟುಂಬಕ್ಕೆ ಟಿಕೆಟ್ ಕೊಡೋದಕ್ಕೆ ಒಂದಷ್ಟು ವಿರೋಧ ವ್ಯಕ್ತವಾಗಿತ್ತಾದರೂ ಅದನ್ನು ನಿವಾರಿಸುವಲ್ಲಿ ಸಚಿವ ಸಂತೋಷ್ ಲಾಡ್ ಯಶಸ್ವಿಯಾಗಿದ್ದರು. ಹಾಗಾದರೆ ಸಂಡೂರಲ್ಲಿ ಕಾಂಗ್ರೆಸ್ ಗೆಲ್ಲಲು ಕಾರಣಗಳನ್ನು ನೋಡೋದಾದರೆ ಸಂಡೂರಲ್ಲಿ ಕೈ ಗೆಲುವಿಗೆ ಕಾರಣಗಳು ಕಾಂಗ್ರೆಸ್ನ ಭದ್ರಕೋಟೆಯಾಗಿರುವ ಸಂಡೂರು ಕ್ಷೇತ್ರದಲ್ಲಿ ಸಂಸದ ತುಕಾರಾಂಗೆ ಇರುವ ಸಾಫ್ಟ್ ಇಮೇಜ್, ಜವಾಬ್ದಾರಿ ಯಶಸ್ವಿಯಾಗಿ ನಿರ್ವಹಿಸಿದ ಸಚಿವ ಸಂತೋಷ್ ಲಾಡ್, ಕಾಂಗ್ರೆಸ್ ಅಭ್ಯರ್ಥಿಯ ಬೆನ್ನಿಗೆ ನಿಂತ ಮಹಿಳಾ ಮತದಾರರು, ಕಾಂಗ್ರೆಸ್ ಕೈ ಹಿಡಿದ ಗ್ಯಾರಂಟಿ ಯೋಜನೆಗಳು. ಇತ್ತ ಚುನಾವಣಾ ಜವಾಬ್ದಾರಿ ಹೊತ್ತಿದ್ದ ಶಾಸಕ ಜನಾರ್ದನ ರೆಡ್ಡಿ ಬಿಜೆಪಿ ಅಭ್ಯರ್ಥಿಯನ್ನ ಗೆಲ್ಲಿಸುವಲ್ಲಿ ವಿಫಲರಾಗಿದ್ದ. ಬಿಜೆಪಿಯ ಅಬ್ಬರದ ಪ್ರಚಾರದ ನಡುವೆಯೂ ಮತದಾರರು ಕಾಂಗ್ರೆಸ್ಗೆ ಅಸ್ತು ಎಂದಿದ್ದಾರೆ. ಕಾಂಗ್ರೆಸ್ ಭದ್ರಕೋಟೆಯಲ್ಲಿ ಬಿಜೆಪಿ ಸೋತರೂ ಸಹ ತನ್ನ ವೋಟ್ ಬೇಸ್ ಹೆಚ್ಚಿಸಿಕೊಳ್ಳುವಲ್ಲಿ ಸಫಲವಾಗಿದೆ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಶಿಲ್ಪಾ ರಾಘವೇಂದ್ರಗೆ 49,700 ಮತಗಳು ಸಿಕ್ಕಿದ್ದು. ಆದರೆ ಈ ಬಾರಿ ಬಿಜೆಪಿ ಅಭ್ಯರ್ಥಿ ಬಂಗಾರು ಹನುಮಂತಗೆ 80,000 ಮತಗಳು ಲಭಿಸಿವೆ. ಸಂಡೂರು ಗೆಲ್ಲಿಸುವಲ್ಲಿ ಬಿಜೆಪಿ ವಿಫಲ. ಸಂಡೂರು ಕಾಂಗ್ರೆಸ್ನ ಭದ್ರಕೋಟೆ. ಕ್ಷೇತ್ರದಲ್ಲಿ ನಡೆಯದ ರೆಡ್ಡಿ ರಾಮುಲು ಕಮಾಲ್. ಆರಂಭದಲ್ಲಿ ಮುನಿಸಿಕೊಂಡಿದ್ದ ರಾಮುಲು, ಹನುಮಂತು ಹೊರಗಿನ ಅಭ್ಯರ್ಥಿ ಎಂಬ ಅಭಿಪ್ರಾಯ. ಸಂಡೂರು ಬಿಜೆಪಿಯಲ್ಲಿ ಹೊಂದಾಣಿಕೆ ಕೊರತೆ. ಬಿಜೆಪಿಗೆ ಕೈಕೊಟ್ಟ ವಾಲ್ಮೀಕಿ ನಿಗಮದ ಅಕ್ರಮಾಸ್ತ್ರ. ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ 100ಕ್ಕೂ 100 ಗೆಲ್ಲುತ್ತೆ ಅನ್ನುವಂಥ ಒಂದು ವಾತಾವರಣ ಯಾವಾಗ ನಿರ್ಮಾಣ ಆಯಿತು, ಸಾಕ್ಷಾತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ 4 ದಿವಸಗಳ ಕಾಲ ಪಂಚಾಯಿತಿ ಮಟ್ಟಕ್ಕೆ ಅವ್ರಿಗೆ ಪ್ರಚಾರ ಮಾಡಿದ್ದು. 22 ಮಂದಿ ಸಚಿವರು ಕೂಡ ಬಂದು ಹಣದ ಒಂದು ಹೊಳೆ ಯಾವ ರೀತಿ ಅವರು ಹರಿಸಿದ್ರು ಅನ್ನೋದನ್ನ ಕೂಡ ತಮ್ಮ ಕಣ್ಮುಂದೆನೇ ಇರುವಂಥದ್ದು. ಅಧಿಕಾರ ದುರ್ಬಳಕೆ, ಹಣದ ದುರ್ಬಳಕೆ. ನಾವು ಒಂದು 5,000 ಮತಗಳು ನಾವು ತಗೊಂಡಿದ್ರೆ ಖಂಡಿತವಾಗ್ಲೂ ಕೂಡ 1,000 ಮತಗಳ ಅಂತರದಲ್ಲಿ ಇವತ್ತು ನಾವು ಗೆಲ್ತಾ ಇದ್ದೀವಿ. ಗೆಲುವನ್ನು ಅವರು ಸಂಭ್ರಮಿಸೋ ಗೆಲುವಲ್ಲ. ಈ ಸೋಲನ್ನು ನಾವು ಅಷ್ಟು ಜೀರ್ಣ ಮಾಡ್ಕೊಳ್ದಿರೋಷ್ಟು ಸೋಲು ಕೂಡ ಅಲ್ಲ ಇದು. ಕಾಂಗ್ರೆಸ್ ವಿರುದ್ಧ ತೊಡೆ ತಟ್ಟಿದ್ದ ಬಂಗಾರು ಹನುಮಂತ. ಧರ್ಮದ ಮುಂದೆ ಅಧರ್ಮ ಗೆದ್ದಿದೆ ಅಂತ ಆಕ್ರೋಶ. ಇನ್ನು ಚುನಾವಣಾ ಸೋಲನ್ನ ಬಿಜೆಪಿ ಅಭ್ಯರ್ಥಿ ಬಂಗಾರು ಹನುಮಂತು ಒಪ್ಪಿಕೊಂಡಿದ್ದಾರೆ. ಸೋಲನ್ನ ಸವಾಲಾಗಿ ಸ್ವೀಕರಿಸಿದ್ದಾರೆ. ಧರ್ಮದ ಮುಂದೆ ಅಧರ್ಮ ಗೆದ್ದಿದೆ, ಕಾಂಗ್ರೆಸ್ ಹಣಬಲದಿಂದ ಚುನಾವಣೆ ಗೆದ್ದಿದೆ ಅಂತ ಆರೋಪಿಸಿದ್ದಾರೆ. ಬಂಗಾರು ಹನುಮಂತು ಸೋಲು ಗೊತ್ತಾಗ್ತಾ ಇದ್ದಂತೆ ಮತ ಎಣಿಕೆ ಕೇಂದ್ರದಿಂದ ಹೊರಬಂದ ಸಹೋದರ ಮತ್ತು ಬೆಂಬಲಿಗರು ಕಣ್ಣೀರು ಹಾಕಿದ್ದಾರೆ. ಚುನಾವಣೆಯಲ್ಲಿ ಹಣಬಲ ಕೆಲಸ ಮಾಡಿದೆ. ಸಂತೋಷ್ ಲಾಡ್ ಮತ್ತು ತುಕಾರಾಂ ಅವರು ಚುನಾವಣೆಯಲ್ಲಿ ನಿಂತಿಲ್ಲ. ಸ್ವತಃ ಮುಖ್ಯಮಂತ್ರಿಗಳೇ ಬಂದಿಲ್ಲಿ ಚುನಾವಣೆ ಮಾಡಿದ್ರು. ನಾನು ಇವತ್ತು ಸೋತರು ಕೂಡ ಜನ ಕೊಟ್ಟಿರೋ ತೀರ್ಪನ್ನ ಸ್ವೀಕಾರ ಮಾಡ್ತೀನಿ. ಮತ್ತು ಧರ್ಮ ಅಧರ್ಮದ ನಡುವೆ ಇದೆ ಒಂದು ಯುದ್ಧ ನಡೀತದಲ್ಲ, ಈಗ ಅಧರ್ಮ ಗೆದ್ದಿದೆ ಈ ಚುನಾವಣೆಯಲ್ಲಿ. ಹಣಬಲದ ಮುಖಾಂತರ ಅವರು ಚುನಾವಣೆ ಗೆದ್ದಿದ್ದಾರೆ. ಇಲ್ಲಿ ನಾನು ನಿಮಗೆ ಇಲ್ಲಿ ಪ್ರತಿಜ್ಞೆ ಮಾಡ್ತೀನಿ, 28ಕ್ಕೆ ತುಕಾರಾಂ ಅವ್ರನ್ನ ಮತ್ತು ಅವ್ರನ್ನ ಸಂತೋಷ್ ಲಾಡ್ ಅವ್ರನ್ನ ಸೋಲಿಸೋದ್ರ ಮುಖಾಂತರ ಭಾರತೀಯ ಜನತಾ ಪಕ್ಷದ ಬಾವುಟ ಹಿಡಿತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಒಟ್ಟಲ್ಲಿ ಸಂಡೂರು ಕಾಳಗದಲ್ಲಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ಸೇ ಮತ್ತೊಮ್ಮೆ ಗೆದ್ದು ಬೀಗಿದೆ. ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ. 3 ಕ್ಷೇತ್ರಗಳ ಫಲಿತಾಂಶ, ಸಂಘಟಿತ ಹೋರಾಟಕ್ಕೆ ಸಿಕ್ಕಂತಹ ಜಯ, ಗ್ಯಾರಂಟಿಗಳಿಗೆ ಸಿಕ್ಕಂತಹ ಜಯ, ಜೊತೆಗೆ ಆಡಳಿತ ಪಕ್ಷದ ಅಡ್ವಾಂಟೇಜ್ಗೆ ಸಿಕ್ಕಂತಹ ಜಯ. ಬಟ್ ಬಿಜೆಪಿ ಮನೆಯೊಂದು 2 ಬಾಗಿಲಾಗಿದೆ. ಆತ್ಮಾವಲೋಕನವನ್ನು ಮಾಡಿಕೊಳ್ಬೇಕಾದಂತಹ ಪರಿಸ್ಥಿತಿ ಬಂದು ನಿಂತಿದೆ.